ಮುಖಂಡರ ತೀರ್ಮಾನವನ್ನ ಇವತ್ತು ಏನು ಹೇಳ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಜಾತಿ ಜನಗಣತಿ ಪರ ವಿರೋಧದ ನಡುವೆ ಕ್ಯಾಬಿನೆಟ್ ಸಭೆ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಆಲ್ರೆಡಿ ಒಮ್ಮೆ ಆಲಿಸಿದ್ದಾರೆ. ಈಗ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತಾರೆ. ಸಂಜೆ 4 ಗಂಟೆಗೆ ಸಂಪುಟ ಸಭೆ ಇದೆ. ಈ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ಈಗ ನೆಟ್ಟಿರೋದು. ಹಿಂದೆ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ ಸ್ವೀಕರಿಸುತ್ತಾ, ಇಲ್ಲ ವರದಿ ಸಂಪುಟ ಸಮಿತಿಗೆ ವರ್ಗಾವಣೆ ಆಗಲಿದೆಯಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರ ಸಿಎಂ? ಇದೆಲ್ಲವೂ ಈಗಿರುವಂತ ಎಲ್ಲರ ಪ್ರಶ್ನೆಗಳು. ಈ ಪ್ರಶ್ನೆಗೆ ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ನಲ್ಲಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಈಗ ಯಾವಾಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ಈ ಜಾತಿ ಜನಗಣತಿ ವರದಿಯ ಪ್ರತಿಯನ್ನು ಕೊಟ್ಟು ಇದನ್ನು ಸ್ವಲ್ಪ ಅವಲೋಕಿಸಿ ಅಂತ ಹೇಳಿದರು. ಅದಾದ ನಂತರ ಕೇಳಿ ಬಂದಿದ್ದು ಈ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ, ಇದನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದರು. ಕ್ಯಾಬಿನೆಟ್ನಲ್ಲೂ ಕೂಡ ಕೆಲ ಸಚಿವರು ಅಪಸ್ವರವನ್ನು ವ್ಯಕ್ತಪಡಿಸಿದ್ರು ಇದನ್ನು ಜಾರಿಗೊಳಿಸೋದಕ್ಕೆ. ಇದೆಲ್ಲ ಆದ ನಂತರ 17ನೇ ತಾರೀಕಿಗೆ ಈ ಕುರಿತಾಗಿ ಅಂದರೆ ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್, ಮಹತ್ವದ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್. ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಈಗಿರುವಂಥ ಎಲ್ಲ ಜಾತಿ ಸಮುದಾಯಗಳ ಜನಸಂಖ್ಯೆ ಈ ಜಾತಿ ಜನಗಣತಿ ವರದಿ, ಈಗಿರುವಂಥ ವರದಿ ಇದೆಯಲ್ಲ, ಈಗ ಹೊಸದಾಗಿ ಗಣತಿಯನ್ನು ಮಾಡಿದ್ದಾರೆ, ಇದರ ಪ್ರಕಾರ ಏರ್ಪೇರ್ ಆಗುವಂಥ ಸಾಧ್ಯತೆಗಳು. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ವೈಜ್ಞಾನಿಕವಾಗಿಲ್ಲ, ಮರುಗಣತಿ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೇಳಬರ್ತದೆ. 2015ರ ಸೆನ್ಸಸ್ನಲ್ಲಿ ಇದನ್ನು ನೀವು ಹೆಂಗೆ ಪರಿಗಣಿಸ್ತೀರಿ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳೆಲ್ಲವೂ ಕೂಡ ಇದೆ. ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇವತ್ತು 4 ಗಂಟೆ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ? ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಇಡೀ ರಾಜ್ಯ ಕಾಯ್ತಾ ಇದೆ. ಕ್ಯಾಬಿನೆಟ್ನ ತೀರ್ಮಾನ ಏನು ಅನ್ನೋದು ವಿಜಯ್ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ವಿಜಯ್? ರಂಜಿತ್, ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯ ಪಡ್ಕೊಂಡಿರುವಂತಹ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟ ಸಭೆ, ಒಂದೇ ಒಂದು ಅಜೆಂಡಾ ಇರುವಂತದ್ದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಗ್ಗೆ ಪರ ಮತ್ತು ವಿರೋಧ. ನಾವು ಒಂದು ವಿರೋಧ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ವಿರೋಧವನ್ನ ಕೇಳ್ಪಡ್ತಾರೆ ಬೆನ್ನಲ್ಲೇ ಕೂಡ ಪರವಾಗಿರುವಂತಹ ಸಚಿವರು ಕೂಡ ಇರುವಂತದ್ದು. ಜಾತಿ ಜನಗಣತಿ ವರದಿ ಜಾರಿ ಆಗ್ಲೇಬೇಕಂತ SC ಸಮುದಾಯದ ಸಚಿವರು ಕೂಡ. ಈಗ ಬರುವಂತ ಪ್ರಶ್ನೆ, ಆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವಿನ ವಾಕ್ಸಮರಕ್ಕೆ ಇಂದಿನ ಸಚಿವ ಸಂಪುಟ ಸಭೆ ಸಾಕ್ಷಿಯಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೂಡ ಪರನು ಕೂಡ ಮಾತಾಡ್ತಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ 4 ಗಂಟೆಗೆ ಆರಂಭವಾದ ಕೂಡಲೇ ಕೂಡ ಎಲ್ಲಾ ಸಚಿವರ ಅಭಿಪ್ರಾಯ 1 to 1 ಅಂದ್ರೆ ಎಲ್ಲರೂ ಕೂಡ ಒಬ್ಬೊಬ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ಬಳಿಕ ಪರ ವಿರೋಧದ ಚರ್ಚೆ ನೋಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ನಿನ್ನೆ ಸಚಿವರು ಮುಖ್ಯಮಂತ್ರಿಗಳು ಮಾತಾಡಿದಂತೆಲ್ಲ ಒಂದು ಹೇಳಿಕೆಗಳನ್ನು ನೋಡೋದಾದ್ರೆ ಬಹುಶಃ ಇವತ್ತು ಯಾವುದು ಕೂಡ ಮಂಡನೆ ಮಾಡಿರುವಂತದ್ದು ಯಾವುದು ಕೂಡ ಇವತ್ತು ಏನು ಅದನ್ನ ಸಂಬಂಧಪಟ್ಟ ಜಾರಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅನುಮಾನ ಒಂದು ಮಾಡಬಹುದು. ಒಂದು ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಬಹುದು, ಅಥವಾ ತಜ್ಞರ ಸಮಿತಿ, ನಿವೃತ್ತ IAS ಅಧಿಕಾರಿ ಅಥವಾ ಜಡ್ಜ್ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು, ಅಥವಾ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಚರ್ಚಿಸಿ ಅದಾದ ಬಳಿಕ ಸರ್ಕಾರ ತೀರ್ಮಾನ ಮಾಡುವಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು. ಈ ಆಯ್ಕೆಗಳು ಈಗ ಸರ್ಕಾರದ ಮುಂದೆ ಇರುವಂತದ್ದು. ಬಹುತೇಕವಾಗಿ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಪ್ರಬಲ ವಿರೋಧ ವ್ಯಕ್ತ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಜಾರಿ ಸಂಬಂಧಪಟ್ಟಂತೆ ಯಾವುದು ಕೂಡ ಆತುರದ ನಿರ್ಧಾರ ಕೈಗೊಳ್ಳೋದು ಅನುಮಾನ ಇರುವಂತದ್ದು. ಆದ್ರೆ ಒಂದು ವಿಶೇಷ ಅಧಿವೇಶನ ಕರೆದು ಅಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯದ ಬಳಿಕ ಒಂದು ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಮುಖಂಡರ ತೀರ್ಮಾನವನ್ನ ಇವತ್ತು ಏನು ಹೇಳ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಜಾತಿ ಜನಗಣತಿ ಪರ ವಿರೋಧದ ನಡುವೆ ಕ್ಯಾಬಿನೆಟ್ ಸಭೆ. ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಆಲ್ರೆಡಿ ಒಮ್ಮೆ ಆಲಿಸಿದ್ದಾರೆ. ಈಗ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತಾರೆ. ಸಂಜೆ 4 ಗಂಟೆಗೆ ಸಂಪುಟ ಸಭೆ ಇದೆ. ಈ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ಈಗ ನೆಟ್ಟಿರೋದು. ಹಿಂದೆ ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ ಸ್ವೀಕರಿಸುತ್ತಾ, ಇಲ್ಲ ವರದಿ ಸಂಪುಟ ಸಮಿತಿಗೆ ವರ್ಗಾವಣೆ ಆಗಲಿದೆಯಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರ ಸಿಎಂ? ಇದೆಲ್ಲವೂ ಈಗಿರುವಂಥ ಎಲ್ಲರ ಪ್ರಶ್ನೆಗಳು. ಈ ಪ್ರಶ್ನೆಗೆ ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ನಲ್ಲಿ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಈಗ ಯಾವಾಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಎಲ್ಲರಿಗೂ ಕೂಡ ಈ ಜಾತಿ ಜನಗಣತಿ ವರದಿಯ ಪ್ರತಿಯನ್ನು ಕೊಟ್ಟು ಇದನ್ನು ಸ್ವಲ್ಪ ಅವಲೋಕಿಸಿ ಅಂತ ಹೇಳಿದರು. ಅದಾದ ನಂತರ ಕೇಳಿ ಬಂದಿದ್ದು ಈ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕ, ಇದನ್ನು ಜಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದರು.
ಕ್ಯಾಬಿನೆಟ್ನಲ್ಲೂ ಕೂಡ ಕೆಲ ಸಚಿವರು ಅಪಸ್ವರವನ್ನು ವ್ಯಕ್ತಪಡಿಸಿದ್ರು ಇದನ್ನ ಜಾರಿಗೊಳಿಸೋದಕ್ಕೆ. ಇದೆಲ್ಲ ಆದ ನಂತರ 17ನೇ ತಾರೀಕಿಗೆ ಈ ಕುರಿತಾಗಿ ಅಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್, ಮಹತ್ವದ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಈಗಿರುವಂಥ ಎಲ್ಲ ಜಾತಿ ಸಮುದಾಯಗಳ ಜನಸಂಖ್ಯೆ, ಈ ಜಾತಿ ಜನಗಣತಿ ವರದಿ, ಈಗಿರುವಂಥ ವರದಿ ಇದೆಯಲ್ಲ, ಏನೀಗ ಹೊಸದಾಗಿ ಗಣತಿಯನ್ನು ಮಾಡಿದ್ದಾರೆ, ಇದರ ಪ್ರಕಾರ ಏರ್ಪೇರ್ ಆಗುವಂಥ ಸಾಧ್ಯತೆಗಳು, ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ವೈಜ್ಞಾನಿಕವಾಗಿಲ್ಲ, ಮರುಗಣತಿ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕೇಳಿಬರ್ತದೆ. 2015ರ ಸೆನ್ಸಸ್ನಲ್ಲಿ ಇದನ್ನು ನೀವು ಹೆಂಗೆ ಪರಿಗಣಿಸ್ತೀರಿ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳೆಲ್ಲವೂ ಕೂಡ ಇದೆ. ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಇವತ್ತು 4 ಗಂಟೆ ಮೀಟಿಂಗ್, ಹೈ ವೋಲ್ಟೇಜ್ ಮೀಟಿಂಗ್ ಎಷ್ಟು ಮಹತ್ವ ಪಡ್ಕೊಂಡಿದೆ? ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಇಡೀ ರಾಜ್ಯ ಕಾಯ್ತಾ ಇದೆ. ಕ್ಯಾಬಿನೆಟ್ನ ತೀರ್ಮಾನ ಏನು ಅನ್ನೋದು ವಿಜಯ್ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ವಿಜಯ್? ರಂಜಿತ್, ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯ ಪಡೆದುಕೊಂಡಿರುವಂತಹ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟ ಸಭೆ, ಒಂದೇ ಒಂದು ಅಜೆಂಡಾ ಇರುವಂತದ್ದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಬಗ್ಗೆ ಪರ ಮತ್ತು ವಿರೋಧ. ನಾವು ಒಂದು ವಿರೋಧ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದ ವಿರೋಧವನ್ನ ಕೇಳ್ಪಡ್ತಿರೋ ಬೆನ್ನಲ್ಲೇ ಕೂಡ ಪರವಾಗಿರುವಂತಹ ಸಚಿವರು ಕೂಡ ಇರುವಂತದ್ದು, ಜಾತಿ ಜನಗಣತಿ ವರದಿ ಜಾರಿ ಆಗ್ಲೇಬೇಕಂತ SC ಸಮುದಾಯದ ಸಚಿವರು ಕೂಡ. ಈಗ ಬರುವಂತ ಪ್ರಶ್ನೆ, ಆ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವಿನ ವಾಕ್ಸಮರಕ್ಕೆ ಇಂದಿನ ಸಚಿವ ಸಂಪುಟ ಸಭೆ ಸಾಕ್ಷಿಯಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೂಡ ಪರನು ಕೂಡ ಮಾತಾಡ್ತಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ 4 ಗಂಟೆಗೆ ಆರಂಭವಾದ ಕೂಡಲೇ ಕೂಡ ಎಲ್ಲಾ ಸಚಿವರ ಅಭಿಪ್ರಾಯ 1 to 1 ಅಂದ್ರೆ ಎಲ್ಲರೂ ಕೂಡ ಒಬ್ಬೊಬ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅದಾದ ಬಳಿಕ ಪರ ವಿರೋಧದ ಚರ್ಚೆ ನೋಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ನಿನ್ನೆ ಸಚಿವರು ಮುಖ್ಯಮಂತ್ರಿಗಳು ಮಾತಾಡಿದಂತೆಲ್ಲ ಒಂದು ಹೇಳಿಕೆಗಳನ್ನು ನೋಡೋದಾದ್ರೆ ಬಹುಶಃ ಇವತ್ತು ಯಾವುದು ಕೂಡ ಮಂಡನೆ ಮಾಡಿರುವಂತದ್ದು, ಯಾವುದು ಕೂಡ ಇವತ್ತು ಏನು ಅದನ್ನ ಸಂಬಂಧಪಟ್ಟ ಜಾರಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅನುಮಾನ ಒಂದು ಮಾಡಬಹುದು. ಒಂದು ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಬಹುದು, ಅಥವಾ ತಜ್ಞರ ಸಮಿತಿ, ನಿವೃತ್ತ IAS ಅಧಿಕಾರಿ ಅಥವಾ ಜಡ್ಜ್ ನೇತೃತ್ವದಲ್ಲಿ ಒಂದು ರೀತಿಯಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಬಹುದು, ಅಥವಾ ವಿಶೇಷ ಅಧಿವೇಶನವನ್ನ ಕರೆದು ಅಲ್ಲಿ ಚರ್ಚಿಸಿ ಅದಾದ ಬಳಿಕ ಸರ್ಕಾರ ತೀರ್ಮಾನ ಮಾಡುವಂತಹ ತೀರ್ಮಾನವನ್ನ ಕೈಗೊಳ್ಳಬಹುದು. ಈ ಆಯ್ಕೆಗಳು ಈಗ ಸರ್ಕಾರದ ಮುಂದೆ ಇರುವಂತದ್ದು. ಬಹುತೇಕವಾಗಿ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನ ಆಗುವಂತಹ ಸಾಧ್ಯತೆ ಇರುವಂತದ್ದು. ಅದೇ ಪ್ರಬಲ ವಿರೋಧ ವ್ಯಕ್ತ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಜಾರಿ ಸಂಬಂಧಪಟ್ಟಂತೆ ಯಾವುದು ಕೂಡ ಆತುರದ ನಿರ್ಧಾರ ಕೈಗೊಳ್ಳೋದು ಅನುಮಾನ ಇರುವಂತದ್ದು. ಆದ್ರೆ ಒಂದು ವಿಶೇಷ ಅಧಿವೇಶನ ಕರೆದು ಅಲ್ಲಿ ಚರ್ಚೆ ಮಾಡಿ ಅಭಿಪ್ರಾಯದ ಬಳಿಕ ಒಂದು ತೀರ್ಮಾನ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಮುಖಂಡರ ತೀರ್ಮಾನವನ್ನ ಇವತ್ತು ಏನ್ ಹೇಳ್ತಾರೆ ಅನ್ನೋದು ಭಾರಿ ಕುತೂಹಲ ಇದೆ. ಜಾತಿ ಜನಗಣತಿ ಪರ ವಿರೋಧದ ನಡುವೆ ಕ್ಯಾಬಿನೆಟ್ ಸಭೆ, ಇವತ್ತು ಸ್ಪೆಷಲ್ ಕ್ಯಾಬಿನೆಟ್ ಸಭೆಯನ್ನ CM ಸಿದ್ದರಾಮಯ್ಯ ಕರೆದಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನ ಆಲ್ರೆಡಿ ಒಮ್ಮೆ ಆಲಿಸಿದ್ದಾರೆ. ಈಗ ತಮ್ಮ ನಿಲುವೇನು ಅನ್ನೋದನ್ನ ತಿಳಿಸ್ತಾರೆ. ಸಂಜೆ 4 ಗಂಟೆಗೆ ಸಂಪುಟ ಸಭೆ ಇದೆ. ಈ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ಈಗ ನೆಟ್ಟಿರೋದು. ಹಿಂದೆ